ಈಗ ಏನಾದ್ರು ನಮ್ಮ ಕೈಯಲ್ಲಿರುವಂತಹ ಒಟ್ಟಾರೆ ಬಿಟ್ಟರೆ ಆಗ್ತದ? ಅದಾಗುವುದಿಲ್ಲ. ಎಲ್ಲವರ ಕೈಯಲ್ಲಿ ಒಂದು ಖಡ್ಗವನ್ನು ಹಿಡ್ಕೊಂಡೇವಂತ ಅವರ ತಲೆಯಿಂದ ಕಡಿದುವಂತಾದ್ರೂ ಹಿಡ್ಕೊಂಡವರೆಲ್ಲವರಿಗೆ ಹೋಗಿ ಕಡಿದು ಬರ್ಬೇಕು ಅಲ್ವಾ? ಕಡಿಬೇಕು. ಆದ್ರೆ ಇಲ್ಲಿ ಸುದರ್ಶನ ಹೇಗೆ? ಸುದರ್ಶನಿಗೆ ಯಾರು ಹೇಳ್ಬೇಕು ಅಂತಿಲ್ಲ, ಬಿಟ್ಟರೆ ಸಾಕು, ಹೋಗಿ ನಮ್ಮ ಕೆಲಸ ಮುಗಿಸಿ ಬರ್ತೇವೆ. ಹೌದಪ್ಪ, ಅಲ್ಲಿ ಯಾರು ಇರ್ಬೇಕು, ಏನಾಗ್ಬೇಕು ಅಂತದ್ದು ಇಲ್ಲ. ಅದು ಕುಳಿತುಕೊಂಡು ನಿಯಂತ್ರಣ ಮಾಡುವವರು ಬೇಕು. ನೋಡಿ, ನಮ್ದು ಬಿಟ್ಟ ಮೇಲೆ ನಾವು ಸ್ವತಂತ್ರ. ಹೌದಪ್ಪ, ಹೌದಾ? ಬಿಟ್ಟ ಮೇಲೆ ಸ್ವತಂತ್ರ. ಯಾರು ಹಂಗಿಗೂ ನಾವು ಸಿಕ್ಕುವವರಲ್ಲ. ನಮ್ಮತ್ತೆ ಸ್ವತಂತ್ರ ಇರುವುದನ್ನು ತೋರಿಸಿಕೊಟ್ಟವು. ಅಂಥ ಘೋರ ದಾನವನ್ನು ಕೊಂಡವ ನಿಮ್ಮವರಲ್ಲ. ಮಗ ಏನು ಮಾತಾಡ್ತಾನೆ ಅಂತ ಮಾತಾಡೋದಕ್ಕೆ ಬಿಟ್ರೆ ಎಷ್ಟು ಮಾತಾಡೋದು. ಅವರ ಯೋಗ್ಯತೆ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ, ನೀನು ಹೇಳೋದೇನು? ಅವರದ್ದು ಮಾಡಲಿಲ್ಲ, ನಾನು ಮಾಡಿದ್ದೇನೆ. ಅವರಿಗೆ ಪ್ರಪಂಚದಲ್ಲಿ ಹೆಸರುಂಟು ಗೊತ್ತುಂಟ? ಅಚ್ಯುತ. ಯಾಕೆ ಹೆಸರು ಬಂದದ್ದು ಅವರಿಗೆ ಗೊತ್ತಿಲ್ಲ. ಯಾವ ಕಾರ್ಯವನ್ನೇ ಆದರೂ ಚ್ಯುತಿ ಇಲ್ಲದಾಗಿ ಮಾಡಿ ಮುಗಿಸ್ತಾರೆ. ಅಚ್ಯುತ ನಾರಾಯಣ ಅಂತ ಹೇಳ್ತಾರೆ. ಅಂತಿರುವಾಗ ಅಂಥವರಿಗಿಂತಲೂ ತಾನು ಹೆಚ್ಚು ಹೆಚ್ಚಿನದಾಗಿ ಹೆಚ್ಚುಗಾರಿಕೆಯನ್ನು ಮಾತಾಡ್ತಾ ಇದೆಯಲ್ಲ ನೋಡು. ಇಂಥದ್ದೇ ಮಾತಾಡದೆ ಅಂತಾದ್ರೆ ಇಷ್ಟೊತ್ತು ಶಾಂತತೆಯಿಂದ ಮಾತಾಡಿದ್ದೇನೆ. ನಿನ್ನ ಮಾತು ಹೇಗೆ ಗೊತ್ತುಂಟ? ಕೇವಲ ಸಿಟ್ಟು ಮಾತಾಡುವುದು ಅವರಿಗಿಂತ ಹೆಚ್ಚು ನೀನು. ಕೇಳ್ತೇವೆ ನಾವು. ಭೂಲೋಕದಲ್ಲಿ ಮಾತು ಇದ್ದದನ್ನ ಇದ್ದ ಹಾಗೆ ಹೇಳಿದ್ರೆ, ಒಂದು ಜಾಡಿಸಿ ಕುಳಿತರು ಖಂಡತಂದ ಕಂಡ ಹಾಗೆ ಹೇಳಿದ್ರೆ ಇವನು ಗಂಟೆ ಅಂತ ಆಗ್ತದೆ. ನಾವಲ್ಲಿ ಕೇಳಿದ್ದು. ಈಗ ನಿಮಗೆ ಸಿಟ್ಟು ಬಂದದ್ದು ಯಾಕೆ ಅಂತ ನಂಗೆ ಗೊತ್ತಾಯ್ತು. ಇದ್ದದ್ದನ್ನು ನೇರವಾಗಿ ಹೇಳುವವರೇ ಇಲ್ಲ. ಪ್ರಪಂಚದಲ್ಲಿ ನಿಷ್ಠುರ ಅಂತ ಆಗ್ತದೆ. ಅವಾಗ ಸತ್ಯವನ್ನ ಖಂಡತಂದ ಕಂಡ ಹಾಗೆ ಹೇಳಿದ್ರೆ ಅವ ಆಕ್ಷೇಪಕ್ಕ ಹಾಗೆ ಅವನೊಂದು ಬೇಡ ಅಂತ ಅವನ್ ಕಂಡ್ರೆ ಆಗುದಿಲ್ಲ ಅಂತ. ಯಾಕೆ? ಅವನು ಸತ್ಯ ಇರ್ತಾನೆ. ಎಲ್ಲಿ ನಯವಾದಂತ ಮಾತನ್ನಾಡಿ ಬೆಣ್ಣೆಯಿಂದ ಕೂದಲನ್ನು ತೆಗೆದ ಹಾಗೆ ಎಷ್ಟು ನಯವಾಗಿ ಮಾತಾಡ್ತಾನೆ ಅಂತವನಿಗೆ ವಂದನೆ ಮಾಡಿ. ಇದು ಪ್ರಪಂಚ ತಿಳಿದುಕೊಂಡು ಸತ್ಯ. ನಾವು ನಿಷ್ಠುರ ಆಗ್ತೋದ್ರೆ ನಾವು ನೇರವಾಗಿ ಹೇಳುವವರು, ಆಕ್ಷೇಪ ಮಾಡುವವರಿಗೆ ಎದುರಿಗೆ ಬಂದು ಆಕ್ಷೇಪ ಮಾಡಬೇಕು. ನಾವು ಇಲ್ಲಿ ಇರುವಾಗ ಅಲ್ಲಿಯೇನು ಹೇಳಿಕೊಂಡು ನಾವು ಆ ಕಡೆ ಹೋದ್ಮೇಲೆ ಅಲ್ಲಿ ನಮ್ಮಲ್ಲಿ ನಯವಾಗಿ ಮಾತಾಡಿ ಅವ ಹೋದ್ಮೇಲೆ ಬಾಯಿ ಬಂದಾಗ ಹೇಳುವವರು ಅಂತವ್ರನ್ನ ನಾವು ಯಾವ ಕ್ಷಮಿಸುವುದಿಲ್ಲ. ಸರಿ, ಈಗ ನಾನು ತಿಳಿದದ್ದು ಹೇಗೆ ಗೊತ್ತಾ? ಹೇಗೆ? ಖಂಡದಿಂದ ಕಂಡ ಹಾಗೆ ಹೇಳ್ತಾ ಇಲ್ವಾ? ನಿಮ್ಗೆ ಸಿಕ್ಕಂತ ಒಂದು ಸತ್ಯದ ಮಾತಾಡ. ನಿಮ್ಮ ಗಂಡ ನಾನೊಬ್ಬ ಇಲ್ಲದೆ ಇದ್ರೆ ಅವನು ಬರೀ ದಂಡ. ಇದು ಎಲ್ಲರಿಗೂ ಗೊತ್ತಿಲ್ಲ ಅಂತಲ್ಲ. ನಾ ಹೇಳಿದಲ್ಲ ಮಕ್ಕಳೇ, ಪ್ರಪಂಚದಲ್ಲಿ ಹಲವರು ಬೇರೆ, ಕೆಲವರು ಬೇರೆ. ಈ ಕೆಲವರಿಗೆಲ್ಲ ನಾ ಯಾರು ಗೊತ್ತು, ಅವರಿಗೆಲ್ಲ ಗೊತ್ತಿದ್ರು ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಿಮ್ ಗಂಡ ಒಂದು ದೊಡ್ಡ ಸ್ಥಾನ ಕೂತ್ಕೊಂಡಿದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳಬಾರ್ದು. ಎಲ್ಲಿಯಾದ್ರೂ ಅವ್ರ ಕುರಿತಾಗಿ ಆಡಿರುವಂತಾದ್ರೆ ನಾಳೆ ನಮಗೆ ಬದುಕುವುದೇ ಕಷ್ಟ ಆಗ್ತದೆ ಅನ್ನೋ ಸಲ ಅವ್ರು ಬಾಯಿ ಬಿಟ್ಕೊಂಡಿದ್ದಾರೆ. ಯಾರಾದ್ರೂ ಒಬ್ರು ಹೇಳಿ ನಾಳೆ ನಾನು ಹೇಳ್ತೇನೆ ಅಂತ ಹೇಳುವವರಿದ್ದಾರೆ. ಅಂತವ್ರಿಗೆ ಎದುರಿನಲ್ಲಿ ಇವತ್ತು ಎದ್ದು
ಗಂಡ ನಾನಿಲ್ಲದಿದ್ದರೆ ಬರೀ ದಂಡ. ಮತ್ತೆ ಅಂತ ಉಂಟು ಅವರಲ್ಲಿ. ಮತ್ತೆ ಹೋರಾಟ ಮಾಡುವುದು, ರಕ್ತಸರು ಕೊಡುವುದೆಲ್ಲ ಆಗುವ ಕಥೆಯ. ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಅವ್ರು ಯಾರು ಬಂದಂತೂ ನೋಡ್ಕೊಂಡು ನೆಗಾಡ್ಕೊಂಡು ಓಡೋಗಿ ಕಟ್ಲೆ ಬಿಟ್ರೆ ಅವನತ್ರ ಮತ್ತೆ ಎಂತ ಮಾಡ್ಲಿಕ್ಕೆ ಆಗ್ತದೆ. ಪಕ್ಕದಲ್ಲಿದ್ದವ್ರಿಗೆ ನಾಲ್ಕು ಕಟ್ಟಿದ್ರೆ ಸಾಕು, ಸ್ಥಳ ಬಿಟ್ಟು ಓಡೋಗುವ ಅವನು ಕಟ್ಬಿಟ್ಟಲ್ಲ ಆಗುವ ಕಥೆ ಅದು. ನೋಡು, ನೀನು ಇದ್ದದ್ದು ಮಾತ್ರ ನಾ ಈಗ ಇಲ್ಲದೆ ಇರೋದಕ್ಕೆ ಹೇಳಬೇಡ. ಇದ್ದದ್ದೇ ಹೇಳ್ತೇನೆ. ನಿಮ್ಮ ಗಂಡ ಸುತ್ತಮುತ್ತಲಿದ್ದು ನಾಲ್ಕು ಜನ ಕಟ್ಟಿದ್ರೆ ಅವ ಇಲ್ಲ. ಅದಲ್ಲ ಇಲ್ಲದೆ ಹೋದದ್ದನ್ನು ಹೇಳಬೇಡ ಅಂತ ಹೇಳಿದ್ರೆ ಯಾಕೆ? ಯಾಕೆ? ಅವರ ಶಕ್ತಿ ಕುರಿತಾಗಿ ಇಲ್ಲದೆ ಹೋದದ್ದನ್ನು ಹೇಳಬೇಡ. ಅವರು ಎಷ್ಟು ಇರುತ್ತೆ ನನಗೆ ಗೊತ್ತು. ಅದೇ ಆ ಗುರುತಿನ ನಿನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ. ಅಲ್ಲಿ ನಿನ್ನ ನೋಡಿ ಬಂದಾಗ್ತಾನೆ. ನನಗೆ ಉಳಿದದ್ರಲ್ಲಿ ಎಲ್ಲದರಲ್ಲೂ ಹಿಡಿತಾ ಉಂಟು. ಮನೆಯ ಒಳಗಡೆ ನಿನ್ನ ಗತಿ ಹಿಡಿತಾ ಇಲ್ಲ. ಯಾವತ್ತಿಗೂ ಹೇಗೆ ಗೊತ್ತಾ? ಹೇಗೆ? ಸಾಗರವನ್ನ ದಾಟುವಾಗ ತೆಪ್ಪಬೇಕು, ಹಾ. ಸಂಸಾರವನ್ನ ದಾಟುವಾಗ ತೆಪ್ಪು ಇರಬೇಕು. ಇದು ಮಗನಿಗೆ ಅಂತ ಹೇಳ್ತೀಗ. ಅಲ್ಲ ಯಾರಾದ್ರೂ ತಮಾಷೆ ಹೇಳಿದ್ರೆ ಇಲ್ಲಿ ಹೇಳಿ ಅವನ ಜೀವನವೇ ಹಾಗೆ. ಯಾವುದು ನೀನು ಹೇಳ್ಬೇಕು ಗೊತ್ತಿಲ್ಲ. ನನ್ನ ಹೇಳ್ತಾಗ ನಿಂಗೆ ಹೇಳು. ಪಾಪ ಬಿಡು. ನಾವು ಸುಧಾರಿಸಿಕೊಳ್ತೇವೆ, ನಮ್ಮ ಸುಧಾರಿಸ್ತೇವೆ. ಸಮಸ್ಯೆ ಗೊತ್ತಿಲ್ಲ ಪಾಪ. ಅವ್ನು ಬಂದ. ಅದಲ್ಲ ಮಗನೇ ಅಯ್ಯೋ ನೋಡಿ ಕೂತ್ಕೊಂಡಿತ್ತು ಸರ್. ಈಗ ಅವರ ಕುರಿತಾಗಿ ನೀನು ಆಕ್ಷೇಪ ಮಾಡ್ತಾ ಇದ್ದಿ, ಎಲ್ಲದರಲ್ಲೂ ನೀನೇ ಮಾಡಿ. ಸರಿ, ಅದನ್ನು ಒಪ್ಪಿಕೊಳ್ತೇನೆ. ಯಾವಾಗ? ಅದು ನನಗೆ ದೃಢವಾದರೆ ಮಾತ್ರ ಒಪ್ಪಿಕೊಳ್ತೇನೆ. ಹೌದು, ಅದು ನನಗೆ ದೃಢ ಆಗಬೇಕು. ಅಂದ್ರೆ ನಾನು ಅದಕ್ಕಾಗಿ ನಿನಗೆ ಪರೀಕ್ಷೆ ಮಾಡ್ತೇನೆ. ನಾನು ಅಲ್ಲಿ ಇಲ್ಲಿ ಬಂದು ಪರೀಕ್ಷೆ ಉಂಟಾ? ಅದು ಇಲ್ಲಿ ಬಂದು ಆಗ್ಬೇಕಾಗಿ ನೀನೇ. ನಾನು ಯಾವ ಪರೀಕ್ಷೆ ಬೇಡ ಅಂತ ಬಿಟ್ಕೊಂಡಿದ್ದಾಗ ನಾವು ಏನೇ ನಿರ್ಧಾರ ಮಾಡಿದ್ರು ಹಾಗೆಲ್ಲ ಬಿಟ್ಟು ಬಂದು ಆಗ್ಬೇಕು. ಮತ್ತೆ ಬೇಕು. ಎಲ್ಲ ಕ್ಷೇತ್ರದಲ್ಲೂ ಮಂಜಾತಿ ಪರೀಕ್ಷೆ ಬೇಕು. ಪರೀಕ್ಷೆ ಇಲ್ಲದೆ ಉತ್ತೀರ್ಣತೆಯನ್ನು ಕಾಣದೇ ಇದ್ರು ತಾನು ಮಾಡ್ತೇನೆ ಅಂತ ಬರುವವರೆಲ್ಲ ಇದ್ದಾರೆ. ಅಂತವರಿಗೆಲ್ಲ ಒಂದು ಯೋಗ್ಯ ಪರೀಕ್ಷೆ ಬೇಕು. ಹೌದು, ಹಾಗಂತ ಪರೀಕ್ಷೆ ಹೆದರಿ ಓಡುವಾಗ ಇರುವ. ಹೌದು ಅಂತ ಪರೀಕ್ಷೆ ಕೊಡ್ತಾರಲ್ಲ. ಆಯ್ತಪ್ಪ. ಹೌದಾ? ಹಾಗಿದ್ರೆ ನಾನು ಕೇಳುವಂತಹ ಎಲ್ಲ ಪ್ರಶ್ನೆಗಳು ಸರಿ ಉತ್ತರ ಕೊಟ್ರೆ ನಾನು ಅದನ್ನು ಒಪ್ಕೊಳ್ತೇನೆ. ನೀನು ಹೇಳಿದ್ದನ್ನು ಒಪ್ಕೊಳ್ತೇನೆ. ಅಂದ್ರೆ ಈಗ ನಿಮ್ಮ ಗಣ್ಯಕ್ಕಿಂತ ನಾನು ಹೆಚ್ಚು ಅಂತ ತಿಳಿಯುವುದಕ್ಕಾಗಿ ಈಗ ಪರೀಕ್ಷೆ. ಪರೀಕ್ಷೆ ಉಂಟು. ಅದು ಪರೀಕ್ಷೆ ನಿನಗೆ ಮಾತ್ರ, ಅವರಿಗಲ್ಲ. ಅದು ಸತ್ಯ ಅಂತ ತಿಳಿದ ಮೇಲೆ ಒಪ್ಪಿಕೊಳ್ತೇನೆ. ನೀನು ಆಯ್ತಪ್ಪ. ಹೇಳ ಹೇಳ ನನ್ನವರು ಪ್ರಪಂಚದ ಉದ್ಧಾರಕ್ಕಾಗಿ ನಾನಾ ಬಗೆಯ ಅವತಾರಗಳನ್ನು ತಾಳಿದವರು. ಹಲವಾರು ಅವತಾರಗಳಲ್ಲಿ ಕೆಲಸ ಮಾಡುವ ಮಕ್ಕಳು ದೊಡ್ಡಿದ್ದಾರೆ ಅಂತಂದ್ರೆ ಮತ್ತು 25 ಅವತಾರದಲ್ಲಿ ಅಂತ ಹೇಳಿದ. ಅವತಾರ ಮಾಡಿದವರಿಗೆ ಕೆಲಸ ಅಲ್ವಾ? ಬೇರೆ ಕೆಲಸ ಮಾಡಿದ್ರೆ ಬರೇ ಅವತಾರ ಕಳ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಕೆಲಸ ಮಾಡುವುದು ನಾವಲ್ಲಿ. ನಡಿ. ಈಗ ದೃಢ ಆಗುತ್ತದೆ. ಅವರು ಅವತಾರವನ್ನು ಗೆದ್ದಿದ್ದಾರೆ. ಹೇಗೆ? ಹಾಗೆ ಹಲವಾರು ಅವತಾರದಿಂದಲಾಗಿ ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ ಇದೆಲ್ಲ ಮಾಡಿದ್ಯಾಕೆ? ದುಷ್ಟರನ್ನು ಕೊಲ್ಲುವುದು, ಲೋಕಕ್ಕೆ ಧರ್ಮವನ್ನು ನೆಲೆಗೊಳಿಸುವುದು, ಸಜ್ಜರನ್ನು ಕಾಪಾಡುವುದು. ಇಷ್ಟೆಲ್ಲ ಅವತಾರ ಮಾಡುವಾಗ ಅವರ ಹೆಸರುಂಟು. ಇದು ನೀವು ಎಲ್ಲ ಮಾಡಿದ್ದೀರಿ ಅಂತಾದ್ರೆ ಇದು ತಾವು ಆಗ ಎಲ್ಲಿದ್ರು ಎಂತದ್ದು ನಮಗೆ ಕಥೆ. ಒಂದು ಪ್ರಸಂಗ ಹಾಗೆ ಆಗ್ತದೆ. ಹ, ಒಂದು ಒಟ್ಟಾರೆ ಸೇರಿ ಒಂದು ಗುಂಪು, ಹ, ಒಂದು ಸಮಷ್ಟಿ, ಹ, ಅವರೆಲ್ಲ ಸೇರಿ ಒಂದು ಕಾರ್ಯ ಮಾಡುದು. ಹ. ಎಲ್ಲರನ್ನ ಸಭೆ ಕರೀಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾರಾದ್ರೂ ಒಬ್ಬರನ್ನು ಕರೆದು ಅವರ ಪರವಾಗಿ ಅಂದ್ರೆ 9 ಜನರು ಸೇರಿ 10ನೇ ಮನೆಗೆ ಒಂದು ಕೊಳಗೆ ಒಂದು ಹಾರ ಹಾಕಿ ನೀವು ಮಾಡಿದ್ದಕ್ಕೆ ಶ್ಲಾಘನೀಯವಾಗಿ ಕಾರ್ಯಕ್ರಮ ಮಾಡಿ ಅದನ್ನು ಕಳಿಸಿ. ಆದ್ರೆ ಉಳಿದು 9 ಜನರ ಹೆಸರು ಓದಿ ಹೇಳ್ಬೇಕಾಗ್ತದೆ. ಅಲ್ವಾ? ಅದು ಇಲ್ಲಿ ಪ್ರಸಂಗಲಾಗ್ತಾ ಇದೆ. ಏನು? ಇಲ್ಲಿ ಕೆಲಸ ಮಾಡುವವರೆಲ್ಲ ಪ್ರಾಮಾಣಿಕವಾಗಿ ನಾವು ಉತ್ಸವ ಮೂರ್ತಿಯನ್ನು ಕೂತ್ಕೊಂಡು ಅಷ್ಟೇ ಬಿಟ್ರೆ ಹೆಸರು ಬಂದದ್ದು ಅದಕ್ಕೆ. ಹೌದು. ಅಯ್ಯೋ ಅಯ್ಯೋ ಸನ್ಮಾನ ಮಾಡಿದ್ದೆ ಅದಕ್ಕೆ. ಹೌದು. ಉಳಿದದ್ದೆ ಅದು ಪಲ್ಲಕ್ಕೆ ಹೊತ್ಕೊಂಡು ತಿರುಗದೇ ಇತ್ತು ಅಷ್ಟೇ ಬಿಟ್ಟು ಮತ್ತೆ ಅಂತಿಲ್ಲ. ಕೆಲಸ ಮಾಡುವವರಿಲ್ಲ ನಾವು. ಅದು ಅದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ. ಅದು ಸರಿ, ನೀನು ಹೀಗೆ ಹೇಳ್ತಾ ಇದ್ದಿ, ನಾನು ಹೀಗೆ ಹೇಳ್ತಾ ಇದ್ದೆ. ಹೌದು. ನಮ್ಮಿಬ್ಬರಲ್ಲಿ ವಾದ. ನಿರ್ಣಯಕ್ಕೆ ಯಾರಾದ್ರೂ ಬೇಕಲ್ಲ? ನಿರ್ಣಯ ಯಾರು? ಒಳ್ಳೆ ಜನ ಬೇಕು ನಿರ್ಣಯ. ಸತ್ಯ ಹೇಳುವವರಾಗಬೇಕು. ಒಳ್ಳೆ ಜನ ಬೇಕಾ? ಸತ್ಯ ಹೇಳುವವರಾಗಬೇಕು. ಒಳ್ಳೆ ಜನ ಬೇಕು. ಹಾಗಿದ್ರೆ ನಮ್ಮನೆಯವರು ಬಿಟ್ಟು ಮತ್ತೆ ನಿಮ್ಮ ಮನೆಯವ್ರು ಬಿಟ್ಟು ಮತ್ತೆ ಮನೆಯವ್ರಿಗೆ ಯಾರು ನಮಗೆ ಮತ್ತೆ ಬಂದಿಲ್ಲ.
ಈಗ ಮತ್ತೊಬ್ಬರ ಸಂತೋಷವೇ ನನಗೆ ಮುಖ್ಯವ. ನೀ ಎಷ್ಟು ಕಾಲದವರೆಗೆ ಇಟ್ಕೊಳ್ತಾ ನೋಡ್ತೇನೆ ಅಂತಾರೆ. ಈಗ ನೀವೊಬ್ರು ಮಧ್ಯಸ್ಥರಾಗಬೇಕು. ಇಷ್ಟು ಕಾಲವೇ ಉಂಟು ಮಾರಾಯ, ಮುಂದಿರದೆ ಹೋಗುತ್ತದೆ. ಅಲ್ಲಿ ಇಷ್ಟು ಕಾಲಕ್ಕೆ ಮುಂದಿರ್ಬೇಕು ಅಂತಿಲ್ಲ, ಮುಂದಾಗುವುದು ನೀವು ಹೇಳಲಿಕ್ಕಾಗುತ್ತೆ. ಇದು ನೀವೀಗ ಮಧ್ಯಸ್ಥರಾಗಬೇಕು. ನೀವು ಒಂದು ಮಧ್ಯಸ್ಥ. ಹೌದು, ನೋಡೋಣ. ಹೌದು, ನೀವು ಮಧ್ಯಸ್ಥರೇ ಆಗಬಹುದೇ? ನಾನು ಪ್ರಶ್ನೆ ಕೇಳುವವಳು, ಅವ ಉತ್ತರ ಹೇಳಬಹುದು. ಅದರಲ್ಲಿ ಯಾವುದು ನಿರ್ಣಯ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ಸತ್ಯ, ಯಾವುದು ಸುಳ್ಳು, ಅದು ನಿರ್ಣಯಿಸಿಕೊಡುವವರು ನೀವು ಆಗಬೇಕು. ನಿರ್ಣಯ ನಿರ್ಣಯ ಮಧ್ಯಸ್ಥ. ಹೌದು. ನಾನು ಗೊತ್ತಾಗುದಿಲ್ಲ, ಸ್ವಲ್ಪ ಮಂದ ನಾನು. ಅಲ್ಲಲ್ಲ, ಇದು ನಿರ್ಣಯ ಗೊತ್ತಾಗೋದಿಲ್ಲ, ನಾವು ಹೇಳಿದ್ದು ಗೊತ್ತಾಗುದಿಲ್ಲ. ಈಗ ಹೇಳಿ ಮಂದನ್ ಮಾಡಿದ್ರೆ ನೀವು ಅದಕ್ಕೆ ಯೋಚನೆ ಅದು ಮಾಡಿ ತೊಂದ್ರೆ ಇಲ್ಲಪ್ಪ. ನೀವು ಎಷ್ಟೊತ್ತಿಗೆ ಹೇಳ್ತೀರಿ? ಅಷ್ಟೊತ್ತಿಗೆ ಎರಡು ಆದಷ್ಟು ಅದನ್ನು ನಾವು ಮಾತಾಡಿದ್ದನ್ನು ಸರಿ ಕೇಳಿಸ್ಕೊಳ್ತಾ ಇರ್ಬೇಕು. ಅದರಷ್ಟು ನನಗೆ ಸಂತೋಷದ ವಿಷಯ ಮತ್ತೊಂದು ಇಲ್ಲ. ಹಾಗಿದ್ರೆ ನೀವು ಕುಳಿತುಕೊಳ್ಳಿ. ಆಯ್ತಾಯ್ತು. ನಿರ್ಣಾಯಕರಾಗಿ ಕೂತ್ಕೊಳ್ಳಿ. ಅಲ್ಲಪ್ಪ, ಈಗ ಸೋಮಕಾಸುರನನ್ನು ಕೊಲ್ಲುವುದಕ್ಕಾಗಿ ಮತ್ಸ್ಯ ಅವತಾರವನ್ನು ಮಾಡಿದವರು. ಆ ಅವತಾರ ಮಾಡುವಾಗ ಇದು ನಿಮ್ಮಂತೂ ಮೊದಲಲ್ಲಿ ಯಾವುದು ಅಂದ್ರೆ ಮತ್ಸ್ಯಾವತಾರ. ಅಲ್ಲಿಂದಲೇ ಹೇಳುವ.
ಹಾಗಾಗಿ ಹಾ. ಅಷ್ಟೆಲ್ಲ ಅವತಾರಗಳಲ್ಲಿ ಹಾ. ಪ್ರಥಮ ಅವತಾರ ಹಾ. ಮತ್ಸ್ಯಾವತಾರ ಮತ್ಸ್ಯ ತಮಾಸುರನನ್ನು ಕೊಂದು ಹಾ. ಹೌದಾ ಅವರು ಮತ್ಸ್ಯಾವತಾರ ಮಾಡಿದಾಗ ನೀವು ಹೇಳಿದ್ರೆ ತಿಮಿಂಗಲ ಬೃಹದಾವತಾರದ ಮೇಲೆ ಹೊಟ್ಟೆ ಮೀನು ಹೌದು ಸಮುದ್ರದ ಆಳಕ್ಕೆ ಹೋಯ್ತು ಹಾ ತಮಾಸುರನನ್ನ ಕೊಲ್ಲುವಲ್ಲಿ ಮನ ಮಾಡಿತ್ತು. ಹೌದು ಅಮ್ಮ ಹೌದು. ನಿಮ್ಮಲ್ಲಿ ಕೇಳು, ಏನು ನೀರನ್ನ ಸೀಳಿಕೊಂಡು ವೇಗವಾಗಿ ಮುಂಚಲಿಸುವುದಕ್ಕೆ ಹಾ ಆ ತಮಾಸುರನನ್ನ ಬಡಿಯುವಲ್ಲಿ ರೆಕ್ಕೆಯನ್ನೇ ಬಲವಾಗಿಸಿಕೊಂಡು ಹಾ. ಮುಂದಾಗಿ ನಿಂತವರು ನಿಮ್ಮ ವಿರೋಧ. ಹಾ ಹೌದು ಆ ಸಂದರ್ಭ ನಾನಾಗಿದೆ ಹಾ ನಿಮ್ಮವರ ರೆಕ್ಕೆ ಹಾ ನೀನು ರೆಕ್ಕೆ ಆಗಿದ್ಯಾ ರೆಕ್ಕೆ ರೆಕ್ಕೆ. ಇದು ಏ, ಹೋಗಿದ್ಯಾ ಗೊತ್ತಾಯ್ತು ಬನ್ನಿ, ಬನ್ನಿ. ನಿಮ್ಮಿಬ್ಬರ ಮಾತನ್ನು ಕೇಳ್ತಾ ಇದ್ದು ಇದು ಹಾ ಅಲ್ಲೇ ನಿಂತ್ಕೊಂತವನಿಗೆ ಹೇಗೆ ನಿರ್ಣಯ ಕೊಡುದು ಅಂತ ಚರ್ಚಿಸ್ತಾ ಇದ್ದ. ಆಳಕ್ಕೆ ಇರುವುದು ಇದೆ ಅಷ್ಟೇ ಆಳಕ್ಕೆ ಇಳಿದ ಮೇಲೆ ಬಂದನ ಆಳದಲ್ಲೇ ಹೋಗ್ನೂ ಮಾಡಿದೆ. ಇಲ್ಲ ನಮ್ಗೆ ಇಳಿಯುವಾಗ ಮೇಲೆ ಹೇಳಲಿಕ್ಕೆ ಆಗುತ್ತಾ ಇದು ಏನಂತೆ ಮಗ ಮತ್ಸ್ಯಾವತಾರದಲ್ಲಿ ಒಳ್ಳೆ ಮಾತು